ಪಿವಿ ನ್ಯೂಸ್ ಪೀಪಲ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ. ಗಿಡ ನೆಟ್ಟು ಯುಗಾದಿ ಹಬ್ಬ ಆಚರಣೆ. ಗುಡಿಬಂಡೆ ಎಂಜೆ ಕೋಳಿ ಫಾರಂನಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಹಾಗೂ ಪರಿಸರವಾದಿಗಳಾದ ಡಾಕ್ಟರ್ ನರಸಿಂಹಮೂರ್ತಿರವರು ಉದ್ಘಾಟನೆ ಮಾಡಿ ಹಾಗೂ ಮಾತನಾಡಿದರು. ಯುಗಾದಿ ಹಬ್ಬವನ್ನು ಕರ್ನಾಟಕದ ಜನರು ಹೊಸ ವರ್ಷವೆಂದು ನಂಬಿದ್ದಾರೆ. ಇದನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಯುಗಾದಿಯ ಸಮಯದಲ್ಲಿ ಪ್ರಕೃತಿಯು ತಾಜಾ ಹೂಗಳು ಮತ್ತು ಹಸಿರಿನಿಂದ ಕೂಡಿರುತ್ತದೆ. ವಸಂತ ಕಾಲದ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಂತೋಷದಿಂದ ತುಂಬಿರುತ್ತದೆ. ಯುಗಾದಿಯು 2 ಪದಗಳಿಂದ ಸಂಯೋಜನೆಯಾಗಿದೆ. ಯುಗ್ ಎಂದರೆ ಯುಗ ಮತ್ತು ಆದಿ ಎಂದರೆ ಆರಂಭ ಎಂದರ್ಥ. ಯುಗಾದಿ ದಿನದಂದು ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿ ಬೇವು ಬೆಲ್ಲ ಹಂಚುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಹಿಂದೂ ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಯುಗಾದಿಯೆಂದು ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದಾರೆಂದು ದಕ್ಷಿಣ ಭಾರತದ ಜನರು ನಂಬುತ್ತಾರೆ. ಯುಗಾದಿ ಹಬ್ಬದಂದು ಜನರು ಅರಳೆ ಎಣ್ಣೆ ಸ್ನಾನ ಮಾಡುತ್ತಾರೆ, ಏಕೆಂದರೆ ಇದು ಮಂಗಳಕರವೆಂದು ನಂಬುತ್ತಾರೆ. ಹಾಗೂ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳನ್ನು ಪಠಿಸುತ್ತಾರೆ. ಬೇವು ಬೆಲ್ಲ ಎಲ್ಲರಿಗೂ ಹಂಚಿ ತಾವು ತಿಂದು ಜೀವನದಲ್ಲಿ ಕಷ್ಟ ಅನುಭವಿಸಿ ಜೀವನ ನಡೆಸಬೇಕೆಂದು ಪ್ರತಿಯೊಬ್ಬರು ನಂಬುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಂಎನ್ ರಾಜಣ್ಣ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬರೀಶ್, ಸಮಾಜ ಸೇವಕರಾದ ಅಂಬಿಕಾ ಸುದರ್ಶನ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಆದಿನಾರಾಯಣಪ್ಪ, ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೊಹಮ್ಮದ್ ನಜೀರ್, ಸದಸ್ಯರಾದ ಶಫೀವುಲ್ಲಾ, ಖಲೀಲ್ ಪಾಷಾ, ಮುಖಂಡರಾದ ಬರ್ಕತ್, ಪರಿಸರ ವೇದಿಕೆ ಕಾರ್ಯದರ್ಶಿ ಇಂದ್ರಕುಮಾರ್ ಸಿಂಗ್, ಎಸ್ಎಲ್ವಿ ಟೆಂಪೋ ಮಾಲೀಕರಾದ ಮಧುಸೂದನ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಎರಡು ಸೇರ್ಕೊಂಡ್ರೆ ಜೀವನದಲ್ಲಿ ಕಷ್ಟ ಸುಖ ಬೇವು ಬೆಲ್ಲ ಇದ್ರೆ ಮಾತ್ರ ನಮ್ಮ ಜೀವನ ಹಸರಾಗೋದು. ಮನುಷ್ಯರಂದ ಮೇಲೆ ಕಷ್ಟಗಳು ಬರುತ್ತೆ, ಸುಖಗಳು ಬರುತ್ತೆ. ಅದನ್ನು ಎದುರಿಸ್ಕೊಂಡು ಹೋಗೋವರೇ ನಿಜವಾದಂಥ ಮಾನವ. ಯಾಕಂದ್ರೆ ನಮ್ಮ ಮರಗಳೆಲ್ಲ ನಾವು ಮನುಷ್ಯರು, ಆ ಮರಗಳನ್ನು ಉಳಿಸೋವಂಥ ಕೆಲಸ ಮಾಡಬೇಕು. ನೀರಿಲ್ಲದೆ ಬೆಳೆಯುವಂಥ ಏಕೈಕ ಒಂದು ಮರ ಅಂದರೆ ಈ ಒಂದು ಹೊಂಗೆ ಮರ ಅಂತ. ಯಾಕಂದ್ರೆ ಯಾರೂ ನೀರು ಬೇಕಾಗ, ಅದು ಬೇಸಿಗೆ ಕಾಲದಲ್ಲಿ ಸಿಗಿರುವಂಥ ಮರ ಅಂದರೆ ಹೊಂಗೆ ಮರ. ಈ ರೀತಿ ಹೊಂಗೆ ಮರ ಆಗ್ಬೋದು, ನೇರಳೆ ಮರ ಆಗ್ಬೋದು, ಹಲಸಿನ ಮರ ಆಗ್ಬೋದು, ಇಂಥ ಗಿಡಗಳನ್ನು ಬೆಳೆಸಿ ಈ ಗುಡಿಬಂಡೆಯನ್ನು ಹಸಿರು ಗುಡಿಬಂಡೆ ಮಾಡಬೇಕು ಅಂತೇಳಿ ಪಣ ತೊಟ್ಕೋಬೇಕು. ನಮ್ಮ ವೇದಿಕೆ ಸಿದ್ಧವಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಾಥ್ ಬೇಕು. ಇದೇ ರೀತಿ ಪ್ರತಿಯೊಂದು ಹಬ್ಬಕ್ಕೂ, ನಾಳೆ ರಂಜಾನ್ ಇದೆ, ರಂಜಾನ್ ಕೂಡ ಗಿಡಗಳು ಹಾಕಿ ಈ ಗುಡಿಬಂಡೆಯನ್ನು ಹಸಿರು ಗುಡಿಬಂಡೆ ಮಾಡೋದರಲ್ಲಿ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಕ್ಯಾಲೆಂಡರ್ನಲ್ಲಿ ಜನವರಿ 1ನೇ ದಿನ ಹೊಸ ವರ್ಷನ ಅಂತ ತಿಳ್ಕೊಂಡಿದ್ದೀವಿ. ಅದು ತಪ್ಪದು. ಹೊಸ ವರ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತಿನ ದಿವಸ. ಯಾಕೆಂದರೆ ಹೊಸ ಚಿಗುರು ಬರ್ತದೆ, ಹೊಸ ಮನ್ವಂತರ ಪ್ರಾರಂಭ ಆಗ್ತದೆ, ಹೊಸ ಸಂವತ್ಸರ ಪ್ರಾರಂಭ ಆಗ್ತದೆ. ಈ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅದನ್ನು ವರ್ಷ ಪೂರ್ತಿ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಅದಕ್ಕೇ ನಾವು ಬೇವು ಬೆಲ್ಲವನ್ನು ತಿಂತಕ್ಕಂಥದ್ದು. ಎಲ್ಲರ ಬಾಳಲ್ಲಿ ಕಹಿ ಅಂತಕ್ಕಂಥದ್ದು ಕಡಿಮೆ ಇರಲಿ, ಸಿಹಿ ಅಂತಕ್ಕಂಥದ್ದು ಜಾಸ್ತಿ ಇರಲಿ. ನಾವೆಲ್ಲರೂ ಸಹಿತ ಈ ಒಂದು ವರ್ಷವನ್ನು ವಿನೂತನವಾಗಿ, ಜವಾಬ್ದಾರಿಯುತವಾಗಿ, ಯಾವುದೇ ರೋಗ ರುಜಿನಗಳಿಗೆ ಅವಕಾಶವನ್ನು ಕೊಡದೆ ಶುಚಿತ್ವಕ್ಕೆ ನಮ್ಮ ಆರೋಗ್ಯವನ್ನು, ನಮ್ಮ ಬಾಳನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಶ್ಲೋಕ ಇದೆ, ಏನಂತ ಹೇಳಿದ್ರೆ, ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ದಳಂ ಭಕ್ಷಣಂ ಅಂತ. ಅಂದರೆ ನಾವು ಇವತ್ತಿನ ದಿವಸ ಬೇವು ಬೆಲ್ಲ ತಿಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ವಜ್ರ ಮಾಡುತ್ತೆ. ಅದು ನಮ್ಮ ಸಂಪದ್ಭರಿತವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುತ್ತೆ. ಹಾಗೆಯೇ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ವಿನಾಶವನ್ನು ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಈ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಗುಂಪು ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮವಾಗಿ ಒಂದು ಕಾರ್ಯನಿರ್ವಹಿಸುವಂಥ ನಮ್ಮ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಹಾಗೂ ನಮ್ಮ ಗುಡಾತರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಈಗ ನಮ್ಮ ಸರ್ ಅವರು ಹೇಳ್ದಂಗೆ ಯುಗಾದಿ ಅನ್ನೋದು ನಮಗೆ ಒಂದು ಹೊಸ ವರ್ಷ. ಇವತ್ತಿಂದ ನಮಗೆ ನಮ್ಮ ಭಾರತದ ಒಂದು ಪ್ರಕಾರ ನಮಗೆ ಹೊಸ ವರ್ಷ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ಈ ಒಂದು ಪ್ರಾರಂಭ ದಿನ ಈ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನಾವೆಲ್ಲ ಮಾಡ್ತಾ ಇದಕ್ಕೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂದಿನ ಈ ವರ್ಷದಲ್ಲಿ ಒಳ್ಳೆಯ ಮಳೆ ಬೆಳೆ ಬರಬೇಕು, ಒಳ್ಳೆಯ ಗಾಳಿ ಬರಬೇಕು, ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಕಾರ್ಯ ನಮ್ಮ ಪರಿಸರ ವೇದಿಕೆಯಿಂದ ಸದಾ ಈ ಒಂದು ಗಿಡಗಳನ್ನು ಬೆಳೆಸೋ ಕಾರ್ಯಕ್ರಮವನ್ನು ನಾವು ಇಟ್ಕೊತಾ ಇದ್ದೀವಿ. ಆ ಒಂದು ಮುಂದಾಳತ್ವವನ್ನು ತಗೊಂಡ ಗುಂಪು ಸರ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ.